ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮಗೆ ಒಂದು ಪ್ರಶ್ನೆ ಈ ರೀತಿಯಾಗಿ ಕೇಳ್ತಾರೆ. ಏನಪ್ಪ ಅಂತಂತಂದರೆ, ನಾವು ಉಪಯೋಗಿಸೋ ಸಂಖ್ಯೆಗಳಲ್ಲಿ ಒಂದು ಅಂಕಿಯ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳ್ತಾರೆ. ಒಂದು ಅಂಕಿಯ ಎಷ್ಟು ಸಂಖ್ಯೆಗಳು ಇವೆ ಅಂತ ಕೇಳ್ತಾರೆ. ಹುಡ್ಕೋಣ ಎಷ್ಟಿದಾವೆ ಅಂತೇಳಿ. 9 ಇದಾವೆ. ಹೆಂಗೆ ಹೇಳ್ತೀರಿ? 1 ರಿಂದ 9. ಹೌದು, ಯಾವ್ಯಾವ ಇದಾವೆ ಅಂತ ಫಸ್ಟ್ ಪಟ್ಟಿ ಮಾಡ್ಕೊಂಡ್ಬಿಡಿ. ಆಯ್ತಾ? ಯಾವ ಇದಾವೆ? 1 2 3 4 5 6 7 8 9 10 ಇಲ್ಲ, ಅದೆರಡು ಅಂಕಿ. ಓಹೋ, 10ರಲ್ಲಿ 1 ಮತ್ತು 0 ಅಂತಹ 2 ಅಂಕಿಗಳಿವೆ. ಹೌದಲ್ಲ? 10 2 ಅಂಕಿ ಸಂಖ್ಯೆ ಆಗುತ್ತೆ ಮಕ್ಕಳೇ. ಇವಿಷ್ಟೇ 1 ಅಂಕಿ ಸಂಖ್ಯೆಗಳು ಅಂದ್ರೆ. ಹೌದಾ? ಸೊ ಎಷ್ಟಿದಾವೆ? 9. 3 3 ಹೌದಲ್ವಾ? ಹೌದು, 1 ಅಂಕಿಯ 9 ಅಂಕಿಗಳಿದಾವೆ. 1 ಅಂಕಿಯ 9 ಅಂಕಿಗಳು ಇವೆ ಅಂತ ನಾವು ಉತ್ತರ ಹೇಳ್ಬೋದು. ಓಕೆ, ಸೊ ಇದೇ ಪ್ರಶ್ನೆ ಈ ತರ ಕೇಳ್ತಾರೆ. 2 ಅಂಕಿಯ ಸಂಖ್ಯಾ ರೂಪದಲ್ಲೇ ಬರ್ಬಿಡೋಣ. 2 ಅಂಕಿ ಏನಿದಾವೆ, 2 ಅಂಕಿ ಸಂಖ್ಯೆಗಳಿದಾವಲ್ಲ, 2 ಅಂಕಿಯ ಎಷ್ಟು ಸಂಖ್ಯೆಗಳು ಇವೆ ಅಂತ ಕೇಳ್ತಾರೆ. 2 ಅಂಕಿ ಸಂಖ್ಯೆಗಳು ಎಷ್ಟಿವೆ ಅಂತ ಹೇಳ್ಬೇಕಾದ್ರೆ ಏನ್ ಮಾಡ್ಬೇಕು? ಅವನ್ನ ಪಟ್ಟಿ ಮಾಡಿ. 2 ಅಂಕಿ ಸಂಖ್ಯೆಗಳು ಎಷ್ಟಿದಾವ ಅಷ್ಟು ಪಟ್ಟಿ ಮಾಡ್ಬೇಕು. 2 ಅಂಕಿ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತವೆ? 10 ರಿಂದ ಶುರು ಆಗುತ್ತೆ. 11 12 12 13 ಎಲ್ಲರೂ ಪಟ್ಟಿ ಮಾಡಕ್ಕಾಗತ್ತಾ? ಓ, ತುಂಬಾ ಸಮಯ ಹಿಡಿಯುತ್ತಲ್ಲ. ಕೊನೆಗೆ ಯಾವುದು? 99. ಅದ್ರ ಮುಂದಕ್ಕೆ ಸಿಗೋದು 100. 100 ಎಷ್ಟು ಅಂಕಿ ಇದಾವೆ? 3 ಅಂಕಿಯ ಸಂಖ್ಯೆ. ಅಂದ್ರೆ 2 ಅಂಕಿಯ ಸಂಖ್ಯೆ ಇದೇ ಕೊನೆದಲ್ಲ. ಈ 100 ತಗೊಂಡ್ಬರಲ್ಲ. ಓಕೆ, ಸರಿ. ಈಗ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಸಂಖ್ಯೆ ಇದಾವೆ? ಎಷ್ಟಿರ್ಬೋದು ಮಕ್ಕಳೇ? 100 ಇದಾವ? ಅನ್ಸುತ್ತಾ? ಈಗ ನೋಡಿ ಈ 10 ಬಿಟ್ಬಿಡಿ. 10 ರಿಂದ ಮುಂದಕ್ಕೆ 11 ರಿಂದ 99 ಎಷ್ಟು ಬರ್ತವೆ? ಹೌದಾ? 10 ಬಿಟ್ಟ ಮೇಲೆ ನೋಡಿ, 10 ರಿಂದ ಮುಂದಕ್ಕೆ 20 ಹತ್ತತ್ರ ಎಣಿಸ್ತಾವ. 20 30 40 50 60 70 80 90 ಎಷ್ಟಾಯ್ತು? 80 ಆಯ್ತು. ಆ ಕಡೆ 89 ಬಿಟ್ಟಾಗ 90 ಆಯ್ತು. ಹೌದಲ್ವಾ? ಎಸ್ ಮಕ್ಕಳೇ, 2 ಅಂಕಿ ಸಂಖ್ಯೆಗಳು ನಾವೇನು ಎಣಿಕೆ ಮಾಡೋದು ಬಳಕೆ ಮಾಡ್ತೀವಿ ಸಂಖ್ಯೆಗಳು, ಅವುಗಳಲ್ಲಿ 2 ಅಂಕಿ ಸಂಖ್ಯೆಗಳು ಎಷ್ಟಿದಾವೆ? 90 ಇದಾವೆ. ಸೊ ಈ ಥರ ಎಲ್ಲ ಎಣಿಸ್ತಾ ಕೂರಕ್ಕಾಗುತ್ತಾ ಮಕ್ಕಳ? ಇಲ್ಲ. ಸೊ ಮತ್ತೆ ಏನು ಮಾಡ್ಬೋದು ಹಾಗಾದ್ರೆ? 2 ಅಂಕಿ ಎಷ್ಟು ಸಂಖ್ಯೆಗಳಿದೆ ಅಂತ ನಾವು ಈಗ 1 ಅಂಕಿಯ ಸಂಖ್ಯೆಗಳು ಇದ್ದಾವೆ 9, ಪಟ ಎಣಿಸ್ಬಿಟ್ರಿ. ಆದರೆ 2 ಅಂಕಿಯ ಸಂಖ್ಯೆಗಳನ್ನ ನಾವು ಎಣಿಸ್ಕೊಳಕ್ಕಾಗತ್ತಾ? ಎಣಿಸ್ಬೋದು, ಬಟ್ ತೆಗೆದುಕೊಳ್ಳೋ ಸಮಯ ಹೆಚ್ಚಾಗುತ್ತೆ. ಅದಕ್ಕೆ ಏನು ಮಾಡಿ ಗೊತ್ತಾ ಮಕ್ಕಳೇ? ಏನು ಮಾಡಿ ಅಂದರೆ, ಆ ಉತ್ತರ ಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ, ಈ 2 ಅಂಕಿ ಸಂಖ್ಯೆಗಳಲ್ಲಿ ಕೊನೆಯ ಸಂಖ್ಯೆ ಇದೆಯಲ್ಲ, 2 ಅಂಕಿಯ ಕೊನೆಯ ಸಂಖ್ಯೆ, ಆ 2 ಅಂಕಿಯ ಕೊನೆಯ ಸಂಖ್ಯೆಯಿಂದ 2 ಅಂಕಿಯ ಕೊನೆಯ ಸಂಖ್ಯೆಯಿಂದ ನೀವೇನು ಮಾಡಬೇಕಪ್ಪ ಅಂದರೆ, 1 ಅಂಕಿಯ ಕೊನೆಯ ಸಂಖ್ಯೆ, 1 ಅಂಕಿಯ ಕೊನೆಯ ಸಂಖ್ಯೆಯನ್ನು ಕಳೀರಿ. 1 ಅಂಕಿಯ ಕೊನೆಯ ಸಂಖ್ಯೆಯನ್ನು ಕಳೆದ್ರೆ 2 ಅಂಕಿಯ ಎಷ್ಟು ಸಂಖ್ಯೆ ಇದಾವೆ ಅಂತ ಗೊತ್ತಾಗುತ್ತೆ. 2 ಅಂಕಿಯ ಕೊನೆಯ ಸಂಖ್ಯೆ ಯಾವುದು? 99. 1 ಅಂಕಿಯ ಕೊನೆಯ ಸಂಖ್ಯೆ? ಹೌದು, 1 ಅಂಕಿಯ ಸಂಖ್ಯೆಗಳ ಕೊನೆಯದು 9. ಸೊ ಕಳೀರಿ. 9 ಹೋದ್ರೆ 0, 9 ಹೋದ್ರೆ 9. ಸೊ ಹಾಗಾದ್ರೆ 2 ಅಂಕಿ ಎಷ್ಟು ಸಂಖ್ಯೆಗಳಿವೆ? 90 ಸಂಖ್ಯೆ ಇದಾವೆ ಅಂತ ಹೇಳ್ಬೋದು ಮಕ್ಕಳೇ. ಈಗ ಇದೇ ತರ ಈ ತರ ಕೇಳ್ತಾರೆ, 3 ಅಂಕಿಯ ಎಷ್ಟು ಸಂಖ್ಯೆಗಳಿವೆ? 3 ಅಂಕಿ ಸಂಖ್ಯೆಗಳಿದಾವಲ್ಲ, ಅವು ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳ್ತಾರೆ. ಹುಡ್ಕೋಣ. 3 ಅಂಕಿ ಸಂಖ್ಯೆಗಳು ಎಲ್ಲಿಂದ ಶುರು ಆಗ್ತವೆ? 100 ರಿಂದ ಸ್ಟಾರ್ಟ್ ಆಗುತ್ತೆ. 100 ಆಮೇಲೆ 100 ಆದ್ಮೇಲೆ 101 102 103 ಕೊನೆ ಇದೆಯಾ? ಇದೆ. ಯಾವುದು? 3 ಅಂಕಿಯ ಕೊನೆಯ ಸಂಖ್ಯೆ 999. ಆ ಕಡೆಗೆ ಸಿಗೋದು 1000. ಅದು 4 ಅಂಕಿಯ ಸಂಖ್ಯೆ. ಸೊ ಇಲ್ಲಿಂದ ಎಷ್ಟಾಗ್ತವೆ? ಎಣಿಸಕ್ಕಾಗತ್ತಾ? ತುಂಬಾ ಸಮಯ ಬೇಕಲ್ವಾ? ಸೊ ಫಟಾಫಟ್ ಅಂತ ಉತ್ತರ ಹೇಳಬೇಕಾದ್ರೆ ಏನು ಮಾಡಬೇಕು? ಇದೇ ತರ ಮಾಡಿ ಮಕ್ಕಳೇ. 3 ಅಂಕಿ ಎಷ್ಟು ಸಂಖ್ಯೆ ಇದೆ ಅಂತ ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕು? 3 ಅಂಕಿ ಸಂಖ್ಯೆ ಇದೆಯಲ್ಲ, 3 ಅಂಕಿಯ ಕೊನೆಯ ಸಂಖ್ಯೆಯಲ್ಲಿ, 3 ಅಂಕಿಯ ಕೊನೆಯ ಸಂಖ್ಯೆಯಲ್ಲಿ ಏನ್ ಮಾಡ್ತೀರಿ? ಎಸ್, ಎಷ್ಟು? 2 ಅಂಕಿ ಕೊನೆಯ ಸಂಖ್ಯೆಯನ್ನ
ಕಳಿಬೇಕು. 2 ಅಂಕೆ ಕೊನೆಯ ಸಂಖ್ಯೆನ ಕಳೆದು ಬಿಟ್ರೆ ನಿಮಗೆ ಎಷ್ಟು 3 ಅಂಕೆ ಸಂಖ್ಯೆ ಇದಾವೆ ಅಂತ ಗೊತ್ತಾಗುತ್ತೆ. 3 ಅಂಕೆ ಕೊನೆಯ ಸಂಖ್ಯೆ ಯಾವುದು? 999. 2 ಅಂಕೆ ಕೊನೆಯ ಸಂಖ್ಯೆ ನೋಡಿ, ಇದು 100. 3 ಅಂಕೆ ಮೊದಲನೇ ಸಂಖ್ಯೆ. ಸೊ ಇದು ಹಿಂದಿಕ್ಕಿರೋದು 2 ಅಂಕೆ ಕೊನೆಯ ಸಂಖ್ಯೆ. ಎಷ್ಟು? 99. ಹೌದು ಮಕ್ಕಳೇ, ಕಳೀರಿ. 99 ಅಂದ್ರೆ 9 ಏನಿಲ್ಲ ಅಂದ್ರೆ 0 ಇರುತ್ತೆ. 9 0 ಅಂದ್ರೆ 9. ಸೊ 3 ಅಂಕೆ ಸಂಖ್ಯೆಗಳು ಎಷ್ಟಿದಾವಂತೆ? 900. ಮಕ್ಕಳೇ ನೋಡಿ, 1 ಅಂಕೆ ಸಂಖ್ಯೆಗಳು ಎಷ್ಟಿದಾವೆ? 9. 2 ಅಂಕೆ ಸಂಖ್ಯೆಗಳು ಎಷ್ಟಿದಾವೆ? 9. 3 ಅಂಕೆ ಸಂಖ್ಯೆಗಳು ಎಷ್ಟಿದಾವೆ? 900. ಹಾಗಾದ್ರೆ 4 ಅಂಕೆ ಸಂಖ್ಯೆಗಳು ಎಷ್ಟಿರ್ಬೋದು? 9,000. ಎಸ್, ಯು ಆರ್ ರೈಟ್. ಬೇಕಾದ್ರೆ ಚೆಕ್ ಮಾಡಿ ನೋಡೋಣ ಆಯ್ತಾ. ಪ್ರಶ್ನೆ ಈ ರೀತಿ ಕೇಳ್ತಾರೆ, 4 ಅಂಕೆ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳ್ತಾರೆ. ಕಂಡುಹಿಡಿಯೋಣ. ಹೇಗೆ ಕಂಡುಹಿಡಿತೀರಿ? ಏನ್ ನೋಡ್ಬೇಕು? 4 ಅಂಕೆ ಕೊನೆಯ ಸಂಖ್ಯೆಯಲ್ಲಿ, 4 ಅಂಕೆಯ ಕೊನೆಯ ಸಂಖ್ಯೆಯಲ್ಲಿ, 4 ಅಂಕೆಯ ಕೊನೆಯ ಸಂಖ್ಯೆಯಲ್ಲಿ ಏನ್ ಮಾಡ್ಬೇಕು? ಇದು ಹಿಂದಿಂದು 3 ಅಂಕಿಯ ಕೊನೆಯ ಸಂಖ್ಯೆನ ಕಳೆದ್ಬಿಡಿ. 3 ಅಂಕಿಯ ಕೊನೆಯ ಸಂಖ್ಯೆಯನ್ನ ಕಳೆದ್ಬಿಡಿ. ಕಳೆಯೋಣ. 4 ಅಂಕಿಯ ಕೊನೆಯ ಸಂಖ್ಯೆ ಯಾವುದು? ಅಂದ್ರೆ 4 ಅಂಕೆ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ, ಅತಿ ದೊಡ್ಡ 4 ಅಂಕೆಯ ಸಂಖ್ಯೆ ಅದು 999. 3 ಅಂಕೆ ಸಂಖ್ಯೆ. ಹೌದು, 4 ಅಂಕೆ ಕೊನೆಯ ಸಂಖ್ಯೆ ಅಂತಂದ್ರೆ 4 ಅಂಕೆ ಅತಿ ದೊಡ್ಡ ಸಂಖ್ಯೆ 999. ಇದರಲ್ಲಿ 3 ಅಂಕೆ ಕೊನೆಯ ಸಂಖ್ಯೆ ಕಳಿಬೇಕಂತ. ಅಂದ್ರೆ 3 ಅಂಕೆ ಅತಿ ದೊಡ್ಡ ಸಂಖ್ಯೆ. 3 ಅಂಕೆ ಸಂಖ್ಯೆಗಳು ಅತಿ ದೊಡ್ಡದು 999. ಎಸ್, ಕಳೀರಿ ಮಕ್ಕಳೇ. 9 ಅಂದ್ರೆ 4 ಅಂಕಿಯ ಎಷ್ಟು ಸಂಖ್ಯೆಗಳಿದಾವೆ ಅಂದಂಗಾಯ್ತು? 9,000 ಸಂಖ್ಯೆ ಬರ್ತವೆ ಮಕ್ಕಳೇ. 4 ಅಂಕಿ ಸಂಖ್ಯೆಗಳನ್ನ ನಾವೆಲ್ಲರೂ ಬರ್ದು ಅಂದ್ರೆ 9,000 ಸಂಖ್ಯೆಗಳು ಸಿಗ್ತವೆ. ಹಾಗಾದ್ರೆ 5 ಅಂಕಿಯ ಸಂಖ್ಯೆಗಳು ಎಷ್ಟು ಬರ್ಬೋದು ನೋಡಿ? 1 ಅಂಕಿಯ ಎಷ್ಟು ಸಂಖ್ಯೆ ಇದಾವೆ? 9 ಸಂಖ್ಯೆ. 2 ಅಂಕಿಯ ಎಷ್ಟು ಸಂಖ್ಯೆ ಇದಾವೆ? 90. 3 ಅಂಕಿವು 900. 4 ಅಂಕಿವು 4 ಅಂಕಿ ಎಷ್ಟು ಸಂಖ್ಯೆ ಇದಾವಂತೆ? 9,000. 5 ಅಂಕಿವು ಹೌದು 90,000. 90,000 ಸಂಖ್ಯೆ ಬರ್ತವೆ ಮಕ್ಕಳೇ. 5 ಅಂಕಿಯ ಸಂಖ್ಯೆಗಳನ್ನ ಬರಿತಾ ಹೋದ್ರೆ 90,000 ಸಂಖ್ಯೆಗಳು ಸಿಗ್ತವೆ. ಕಂಡುಹಿಡಿಬೋದಲ್ಲ? ಇದೇ ತರ ನೀವು ಅದನ್ನು ಕಂಡುಹಿಡಿತೀರಾ? ಈ ಉದಾಹರಣೆ ಇದೇ ಪ್ರಶ್ನೆ ಕೇಳ್ಬಿಟ್ರು, 5 ಅಂಕೆ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳ್ತಾನೆ. ಆಯ್ತಾ? ಹೇಗೆ ಕಂಡುಹಿಡಿತೀರಿ? 5 ಅಂಕೆ ಕೊನೆಯ ಸಂಖ್ಯೆಯಲ್ಲಿ 4 ಅಂಕೆ ಕೊನೆಯ ಸಂಖ್ಯೆನ ಕಳೀರಿ ಮಕ್ಕಳೇ. ಆಯ್ತಾ? ಕಳೆಯೋಣ. 5 ಅಂಕೆ ಕೊನೆಯ ಸಂಖ್ಯೆ 5 ಅಂಕೆ ಅತಿ ದೊಡ್ಡ ಸಂಖ್ಯೆ ಯಾವುದು? 99,999. ಅದರಲ್ಲಿ 4 ಅಂಕೆ ದೊಡ್ಡ ಸಂಖ್ಯೆ ಅಂದ್ರೆ ಯಾವುದು? 999. ಕಳೆದು ನೋಡಿ. 99 ಅಂದ್ರೆ 9. ಹೌದು, 5 ಅಂಕೆಯ ಸಂಖ್ಯೆಗಳು ಎಷ್ಟಿದಾವಂತೆ? 9,000 ಸಂಖ್ಯೆಗಳು ಸಿಗ್ತವೆ. ಸೊ ಹೀಗೆ ನಾವು 5 ಅಂಕೆವು 6 ಅಂಕೆ ಸಂಖ್ಯೆಗಳು ಎಷ್ಟಿದಾವೆ ಅಂತ ನಾವು ಕಂಡುಹಿಡಿಬೇಕಾದ್ರೆ ಈ ರೀತಿಯಾಗಿ ಲೆಕ್ಕ ಮಾಡ್ತಾ ಹೋದ್ರೆ ನಮಗೆ 1 ಅಂಕೆಯ ಎಷ್ಟು ಸಂಖ್ಯೆ ಇದಾವೆ, 2 ಅಂಕೆಯ ಎಷ್ಟು ಸಂಖ್ಯೆ ಇದಾವೆ, 3 ಅಂಕೆಯ ಎಷ್ಟು ಸಂಖ್ಯೆ ಇದಾವೆ ಅಂತ ಗೊತ್ತಾಗುತ್ತೆ. ಆಯ್ತಾ? 3 ಅಂಕೆ ಎಷ್ಟು ಸಂಖ್ಯೆ ಇದಾವೆ ಅಂತ ತಿಳ್ಕೊಬೇಕಾದ್ರೆ 3 ಅಂಕೆ ದೊಡ್ಡ ಸಂಖ್ಯೆ, ಕೊನೆ ಸಂಖ್ಯೆ ದೊಡ್ಡ ಸಂಖ್ಯೆ. 3 ಅಂಕೆ ದೊಡ್ಡ ಸಂಖ್ಯೆಯಲ್ಲಿ 2 ಅಂಕೆಯ ದೊಡ್ಡ ಸಂಖ್ಯೆನ ಕಳೀರಿ. ಆಗ 3 ಅಂಕೆ ಸಂಖ್ಯೆಗಳು ಎಷ್ಟಿದಾವೆ ಅಂತ ಗೊತ್ತಾಗುತ್ತೆ. 4 ಅಂಕೆ ಎಷ್ಟು ಸಂಖ್ಯೆ ಇದಾವೆ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ 4 ಅಂಕೆ ದೊಡ್ಡ ಸಂಖ್ಯೆಯಲ್ಲಿ ಅದು ಹಿಂದಿಂದು 3 ಅಂಕೆ ದೊಡ್ಡ ಸಂಖ್ಯೆನ ಕಳೀರಿ. 3 ಅಂಕೆಯ ಎಷ್ಟು ಸಂಖ್ಯೆಗಳಿದೆ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅರ್ಥ ಆಯ್ತಲ್ಲ? ಓಕೆ ಮಕ್ಕಳೇ.